Good morning, students. Today's topic is competitive questions from sexual reproduction in flowering plants. Okay. The ninth question is dash of the pollen grains divides to form two male gametes. Already ನೀವು ಥಿಯರಿಲಿ ತಿಳ್ಕೊಂಡಿದ್ದೀರಾ. Pollen grains ಅಂದ ಕೂಡಲೇ we have to see two layers. One is exine and innermost is considered as a intine ಅಂತೇಳಿ ಕರಿತೀವಿ. Again, when you observe the cytoplasm of the pollen grain, which is made up of two types of cell, one is vegetative cell and another one is considered as a generative cell. One is vegetative cell and another one is considered as a generative cell. This generative cell, which is undergo mitosis and they produces two male gametes produce ಮಾಡುತ್ತೆ. Which produces two male gametes. ಹಾಗಾಗಿ ಕ್ವೆಶ್ಚನ್ ನೋಡಿ ಇಲ್ಲಿ dash of the pollen grains divides to form two male gametes. Two male gametes na produce ಮಾಡ್ತಿರುವಂತ ಸೆಲ್ ಯಾವುದು ಅಂದ್ರೆ that is the generative cell. Answer is second one B. Generative cell of the pollen grain divides to form two male gametes ಏನ್ ಮಾಡುತ್ತೆ produce ಮಾಡುತ್ತೆ. ಇದು ಫಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ megasporangium along with its protective integument is called. ಮೆಗಾಸ್ಪೊರಾಂಜಿಯಂ ಅಂದ ಕೂಡಲೇ ನಿಮಗೆ ನೆನಪಾಗುವಂತ ಥಿಂಗ್ಸ್ ಏನು ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಓವ್ಯೂಲ್. ಓಕೆ, ಮೆಗಾಸ್ಪೊರಾಂಜಿಯಂ ಅಲಾಂಗ್ ವಿತ್ ಇಟ್ಸ್ ಪ್ರೊಟೆಕ್ಟಿವ್ ಇಂಟೆಗ್ಯುಮೆಂಟ್ ಇಸ್ ಕಾಲ್ಡ್ ಓವ್ಯೂಲ್ ಅಂತ ಹೇಳಿ ಕರಿತೀವಿ. ಓಕೆ, ಅಗೈನ್ ಓವರಿ, ಫನಿಕಲ್, ಚಲಾಜ. ಚಲಾಜ ಮೀನ್ಸ್ ಎಂಡಿಂಗ್. ಓಕೆ, ಫನಿಕಲ್ ಮೀನ್ಸ್ ಎ ಸ್ಟಾಕ್ ಲೈಕ್ ಸ್ಟ್ರಕ್ಚರ್ is considered as funicle ಅಂತೇಳಿ ಕರಿತೀವಿ. ಅಗೈನ್ ವಿತ್ ಅನ್ ಇಂಟೆಗ್ಯುಮೆಂಟ್ ದಿ ಆನ್ಸರ್ ಇಸ್ ಬಿ, ದಟ್ ಈಸ್ ಓವ್ಯೂಲ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಮೆಚ್ಯೂರ್ ಓವ್ಯೂಲ್ ಆರ್ ಕ್ಲಾಸಿಫೈಡ್ ಆನ್ ದಿ ಬೇಸಿಸ್ ಆಫ್ ಫುನಿಕ್ಯುಲಸ್ ಇಫ್ ಮೈಕ್ರೋಪೈಲ್ ಕಮ್ಸ್ ಟು ಲೈ ಕ್ಲೋಸ್ ಟು ಫನಿಕಲ್ ದಿ ಓವ್ಯೂಲ್ ಇಸ್ ಕಾಲ್ಡ್. The micropyle is very close to funicle. That ovule is called. ಏನಂತ ಕರಿತೀವಿ ಅಂದ್ರೆ ನಾಲ್ಕು ಆಪ್ಷನ್ ಇದೆ ನೋಡಿ. ಆರ್ಥ್ರೋಟ್ರೋಪಸ್, ಅನಾಟ್ರೋಪಸ್, ಹೆಮಿಟ್ರೋಪಸ್, ಕ್ಯಾಂಪಿಲಿಟ್ರೋಪಸ್ ಅಂತ ನಾಲ್ಕು ಆಪ್ಷನ್ ಇದೆ. ಫಸ್ಟ್ ಒನ್ ನೋಡಿ ಆರ್ಥ್ರೋಟ್ರೋಪಸ್ ಮೀನ್ಸ್ ಹೇಗೆ ನಾವು ಮೀನಿಂಗ್ ತಿಳ್ಕೊಂತೀವಿ ಅಂದ್ರೆ ಆರ್ಥ್ರೋಟ್ರೋಪಸ್ ಮೀನ್ಸ್ ಮೈಕ್ರೋಪೈಲ್, ಚಲಾಜಾ and funicle funiculus are in same line. ಅಂದ್ರೆ ಡಯಾಗ್ರಾಮ್ ಅಲ್ಲಿ ಪ್ರೆಸೆಂಟ್ ಮಾಡ್ತೀರಂದ್ರೆ ಒಂದು ಸಿಂಪಲ್ ಡಯಾಗ್ರಾಮ್ ಆಗ್ತಾ ಈ ತರ ಇಂಡಿಕೇಟ್ ಮಾಡ್ತಾ ಫನಿಕಲ್ಲು, ಚಲಾಜಾ, ಅಗೈನ್ ಮೈಕ್ರೋಪೈಲ್ ಇದಿಷ್ಟು ಸೇಮ್ ಲೈನ್ ಅಲ್ಲಿ ಇತ್ತು ಅಂದ್ರೆ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಆರ್ಥ್ರೋಟ್ರೋಪಸ್ ಅಂತ ಹೇಳಿ ಕರಿತೀವಿ. ದಟ್ ಒನ್ ಈಸ್ ಕಾಲ್ಡ್ ಆರ್ಥ್ರೋಟ್ರೋಪಸ್. ಇಲ್ಲಿ ನೋಡಿ ನಮಗಿರುವಂತ ಕ್ವಶನ್ ಏನು ಅಂದ್ರೆ ಮೈಕ್ರೋಪೈಲ್ ಇಸ್ ಕಮ್ ಕ್ಲೋಸ್ ಟು ಫನಿಕಲ್. ಮೈಕ್ರೋಪೈಲ್ ಇಸ್ ಕಮ್ ಕ್ಲೋಸ್ ಟು ದಿ ಫನಿಕಲ್. ದಟ್ಸ್ ವೈ ಇದು ನಮಗೆ ಆನ್ಸರ್ ಆಗೋಲ್ಲ. ಬಿಕಾಸ್ ಮೈಕ್ರೋಪೈಲ್, ಚಲಾಜಾ ಅಂಡ್ ಫನಿಕಲ್ ವಿಚ್ ಆರ್ ಪ್ರೆಸೆಂಟ್ ಇನ್ ಸೇಮ್ ಲೈನ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಆರ್ಥ್ರೋಟ್ರೋಪಸ್. ಇದು ಮ್ಯಾಚ್ ಆಗಲ್ಲ. ನೆಕ್ಸ್ಟ್ ನೋಡಿ ಎಮಿಟ್ರೋಪಸ್ ಮೀನ್ಸ್ ಎಮಿಟ್ರೋಪಸ್ ಇಂಡಿಕೇಟ್ ಮಾಡ್ತೀರಾ ಅಂದ್ರೆ ನ್ಯೂಸೆಲ್ಲಸ್ ಅಂಡ್ ಇಂಟೆಗ್ಯುಮೆಂಟ್ ಆರ್ ರೈಟ್ ಆಂಗಲ್ ಟು ದಿ ಸ್ಟಾಕ್ ಆಫ್ ಫನಿಕಲ್. ಸ್ಟಾಕ್ ಆಫ್ ಫನಿಕಲ್ ಇಲ್ಲಿ ನೀವು ಡಯಾಗ್ರಾಮ್ ಅಲ್ಲಿ ಪ್ರೆಸೆಂಟ್ ಮಾಡ್ತೀರಾ ಅಂದ್ರೆ ಯಾವ ತರ ಆಗ್ತೀರಾ ಅಂದ್ರೆ ಈ ತರ. ಇಲ್ಲಿ ಏನಾಗುತ್ತೆ ದಿ ನ್ಯೂಸೆಲ್ಲಸ್ ಅಂಡ್ ಇಂಟೆಗ್ಯುಮೆಂಟ್ ವಿಚ್ ಆರ್ ರೈಟ್ ಆಂಗಲ್ ಟು ದಿ ಫನಿಕಲ್. ರೈಟ್ ಆಂಗಲ್ ಟು ದಿ ಫನಿಕಲ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಹೆಮಿಟ್ರೋಪಸ್ ಅಂತೇಳಿ ಕರಿತೀವಿ. ಇದು ನಮ್ಮ ಕ್ವಶನ್ಗೆ ಮ್ಯಾಚ್ ಆಗಲ್ಲ. ಹೆಮಿಟ್ರೋಪಸ್. ನೆಕ್ಸ್ಟ್ ನೋಡಿ ಕ್ಯಾಂಪಿಲೋಟ್ರೋಪಸ್ ಅಂತ ಇದೆ. Campylotropous means
body of the ovule get curved. Body of the ovule get curved and micropyle is directed downwards. ನಾವಿಲ್ಲಿ ಇಂಡಿಕೇಟ್ ಮಾಡ್ತೀವಿ ಅಂದ್ರೆ ಫನಿಕಲ್, ಅಗೈನ್ ನೋಡಿ ಇದರಲ್ಲಿ ದಿಸ್ ಒನ್ ಇಸ್ ಫನಿಕಲ್. ಅಗೇನ್ ಏನಾಗುತ್ತೆ, ಓವ್ಯೂಲ್ ಈಸ್ ಕರ್ವ್ಡ್, ಮೈಕ್ರೋಪೈಲ್ ಇಸ್ ಡೈರೆಕ್ಟೆಡ್ ಡೌನ್ವರ್ಡ್ಸ್. ಮೈಕ್ರೋಪೈಲ್ ಇಸ್ ಡೈರೆಕ್ಟೆಡ್ ಡೌನ್ವರ್ಡ್ಸ್ ಅಂಡ್ ಕರ್ವ್ಡ್ ಓವ್ಯೂಲ್ ಪ್ರೆಸೆಂಟ್ ಇದೆ ಅಂದ್ರೆ ದಟ್ ಒನ್ ಇಸ್ ಕಾಲ್ಡ್ ಕ್ಯಾಂಪಿಲೋಟ್ರೋಪಸ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ಇದು ಸಹ ಮ್ಯಾಚ್ ಆಗಲ್ಲ. ನಮಗೆ ನೆಕ್ಸ್ಟ್ ಉಳ್ಕೊಂಡಿದೆ ಯಾವುದು, ಅನಟ್ರೋಪಸ್ ಓವ್ಯೂಲ್. ಕಾಮನ್ ಆಗಿ ಅಬ್ಸರ್ವ್ ಮಾಡೋದು ಇನ್ವರ್ಟೆಡ್ ಓವ್ಯೂಲ್ ಅಂತ ಹೇಳಿ ಕರಿತೀವಿ. Anatropous ovule is considered as inverted ovule. In this ovule, the micropyle is come close to the funicle. That's why the answer is B. B is the right answer. ನೋಡಿ ಇದ್ರ ಮಿಕ್ಕಿದ ಮೂರದು ನಿಮಗೆ ಮೀನಿಂಗ್ ಗೊತ್ತಾಯ್ತು. ಆರ್ಥ್ರೋಟ್ರೋಪಸ್ ಅಂದ್ರೆ ಏನು, ಅಮಿಟ್ರೋಪಸ್ ಅಂದ್ರೆ ಏನು, ಕ್ಯಾಂಪಿಲೋಟ್ರೋಪಸ್ ಅಂದ್ರೆ ಏನು. ಓಕೆ, ಇದು ಥರ್ಡ್ ಕ್ವಶನ್ ಆಯ್ತು. ನೆಕ್ಸ್ಟ್ ಕ್ವಶನ್ ನೋಡಿ, select the correct option regarding the ploidy level of different structures of an angiosperm ovule. The ploidy level of the different structure of an angiosperms of ovule. Okay, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ನಿಮಗೆ 4 ಆಪ್ಷನ್ ಇದೆ. ನ್ಯೂಸೆಲ್ಲಸ್, ಮೆಗಾಸ್ಪೋರ್ ಮದರ್ ಸೆಲ್, ಫಂಕ್ಷನಲ್ ಮೆಗಾಸ್ಪೋರ್. ಓಕೆ, ಉಳ್ಕೊಳ್ಳೋದು ಒಂದೇ ಒಂದು ಫಂಕ್ಷನಲ್ ಮೆಗಾಸ್ಪೋರ್. 3 will be disintegrate. That one is considered as a monosporic type of development ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡಿ, ನ್ಯೂಸೆಲ್ಲಸ್ ಅಂದ್ಕೊಳ್ಳಿ ಒಂದು ಸಿಂಪಲ್ ಓವ್ಯೂಲ್ ನ ಇಂಡಿಕೇಟ್ ಮಾಡ್ತೀರಾ ಅಂದ್ರೆ ಈ ಓವ್ಯೂಲ್ ಅಲ್ಲಿ ಏನ್ ಮಾಡ್ತೀರಾ ಅಂದ್ರೆ ವಿ ಹ್ಯಾವ್ ಟು ಶೋ ದಿ ನ್ಯೂಸೆಲ್ಲಸ್. ನ್ಯೂಸೆಲ್ಲಸ್ ಅಂದ್ಕೊಳ್ಳೆ ದಿ ನ್ಯೂಸೆಲ್ಲಸ್ ಇಸ್ ಆಲ್ವೇಸ್ ಡಿಪ್ಲಾಯ್ಡ್. ಡಿಪ್ಲಾಯ್ಡ್ ನ್ಯೂಸೆಲ್ಲಸ್ ನಾವೇನ್ ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಒಂದು ಥಿಂಗ್. ನೆಕ್ಸ್ಟ್, ಈ ನ್ಯೂಸೆಲ್ಲಸ್ ಒಳಗೆ ಏನಾಗುತ್ತೆ, ವಿ ಹ್ಯಾವ್ ಟು ಸಿ ಎ ಸ್ಪೆಷಲ್ ಸೆಲ್ ನಿಯರ್ ಟು ದಿ ಮೈಕ್ರೋಪೈಲ್. ದಟ್ ಒನ್ ಇಸ್ ಕನ್ಸಿಡರ್ಡ್ ಆಸ್ ಎ ಆರ್ಕಿಸ್ಪೋರಿಯಲ್ ಸೆಲ್. ದಟ್ ಆರ್ಕಿಸ್ಪೋರಿಯಲ್ ಸೆಲ್ ವಿಚ್ ಫಾರ್ಮ್ಸ್ ಮೆಗಾಸ್ಪೋರ್ ಮದರ್ ಸೆಲ್ ಏನ್ ಮಾಡುತ್ತೆ, ಫಾರ್ಮ್ ಮಾಡುತ್ತೆ. ದಟ್ ಮೆಗಾಸ್ಪೋರ್ ಮದರ್ ಸೆಲ್ ಇಸ್ ಆಲ್ಸೋ 2n. ಓಕೆ, ದಟ್ ಮೆಗಾಸ್ಪೋರ್ ಮದರ್ ಸೆಲ್ ವಿಚ್ ಅಂಡರ್ಗೋ ಮಿಯೋಸಿಸ್ and they produces ಮೆಗಾಸ್ಪೋರ್ ಟೆಟ್ರಾಡ್. 4 ಫಾರ್ಮೇಶನ್ ಆಗುತ್ತೆ. ಇದರಲ್ಲಿ 3 ವಿಲ್ ಬಿ ಡಿಸಿಂಟಿಗ್ರೇಟ್, 1 ಫಂಕ್ಷನಲ್ ಮೆಗಾಸ್ಪೋರ್ ಇಸ್ ಸರ್ವೈವ್. ಇದು ಫಾರ್ಮ್ ಆಗಿದ್ದು ಆಫ್ಟರ್ ದಿ ಮಿಯೋಸಿಸ್. ಆಫ್ಟರ್ ದಿ ಮಿಯೋಸಿಸ್ ದೆ ಪ್ರೊಡ್ಯೂಸಸ್ ಹ್ಯಾಪ್ಲಾಯ್ಡ್ ನಂಬರ್. ಹ್ಯಾಪ್ಲಾಯ್ಡ್ ನಂಬರ್ ಆಫ್ ಸೆಲ್ ಏನಾಗಿರುತ್ತೆ, ಫಾರ್ಮೇಶನ್ ಆಗುತ್ತೆ. 1 ಫಂಕ್ಷನಲ್ ಮೆಗಾಸ್ಪೋರ್ ಉಳ್ಕೊಳ್ಳುತ್ತೆ. ದಟ್ಸ್ ವೈ ಆನ್ಸರ್ ಈಸ್ ನ್ಯೂಸೆಲ್ಲಸ್ ಇಸ್ ಡಿಪ್ಲಾಯ್ಡ್, megaspore mother is diploid and functional megaspore is haploid. C is the right answer. Okay, next nodi, the polygonum type of embryo sac is. The common embryo sac na ನೀವು observe ಮಾಡ್ತಿದ್ದೀರಾ ಅಂದ್ರೆ embryo sac ಅಂದ್ಕೊಳ್ಳೆ ನಿಮಗೆ ಗೊತ್ತಾಗುತ್ತೆ. in embryo sac ಇದು ಚಲಾಸಲ್ ಎಂಡ್, ಮೈಕ್ರೋಪೈಲಾರ್ ಎಂಡ್ ಅಂತ ಮಾಡಿ, 3 cell egg operators, ಪೋಲಾರ್ ನ್ಯೂಕ್ಲಿಯೈ, ಆಂಟಿಪೋಡಾಲ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನಿಮಗೆ ಅಬ್ಸರ್ವೇಷನ್ಸ್ ಅಲ್ಲಿ ಎಂಬ್ರಿಯೋ ಸ್ಯಾಕ್ ಇಂದು 1 2 3 4 5 6 7 8. ಓಕೆ, 8 ನ್ಯೂಕ್ಲಿಯಸ್ ಏನಾಗುತ್ತೆ ಕಾಣಿಸುತ್ತೆ. ಬಟ್ ದಿ ಸೆಲ್ ನಂಬರ್ ಈಸ್ 7. ದಟ್ಸ್ ವೈ ದಿ ಪಾಲಿಗೋನಮ್ ಟೈಪ್ ಆಫ್ ಎಂಬ್ರಿಯೋ ಸ್ಯಾಕ್ ಈಸ್ 8 ನ್ಯೂಕ್ಲಿಯೇಟ್ ಅಂಡ್ 7 ಸೆಲ್ಡ್ ಅಂತ ನಾವೇನ್ ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಎ ಇಸ್ ದಿ ರೈಟ್ ಆನ್ಸರ್. ಓಕೆ, ಯಾವುದಕ್ಕೆ 13th ಕ್ವಶನ್ ಗೆ ದಿ ಪಾಲಿಗೋನಮ್ ಟೈಪ್ ಆಫ್ ಎಂಬ್ರಿಯೋ ಸ್ಯಾಕ್ ಇಸ್ 8 ನ್ಯೂಕ್ಲಿಯೇಟ್ ಅಂಡ್ ಇಟ್ ಈಸ್ 7 ಸೆಲ್ಡ್. 7 ಸೆಲ್ಡ್ ಅಂತ ಇಂಡಿಕೇಟ್ ಮಾಡ್ತೀವಿ ನೋಡಿ. 1 2 3 4 5 6 7 8 ನ್ಯೂಕ್ಲಿಯಸ್ ಕಾಣುತ್ತೆ. ಅಗೇನ್ ಇದರಲ್ಲಿ 3 ಎಗ್ ಆಪರೇಟರ್ಸ್, 3 ಆಂಟಿಪೋಡಾಲ್ಸ್, 6 ಆಯ್ತು. 7th ಒನ್ ಪೋಲಾರ್ ನ್ಯೂಕ್ಲಿಯೇ ಅಂತ ಹೇಳಿ ಕರಿತೀವಿ. ದಟ್ಸ್ ವೈ
A is the right answer. Next ನೋಡಿ 14th question. Even in absence of pollinating agents, seed setting is assured in. Even in absence of pollinating agents, seed setting is assured in. ಯಾವ್ದ್ರಲ್ಲಿ ನೋಡ್ತೀರಾ ಅಂದ್ರೆ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಒಂದು ಕಾಮಲಿನಾ, ಝೋಸ್ಟೆರಾ, ಸಾಲ್ವಿಯಾ ಅಂಡ್ ಫಿಗ್. ಇದರಲ್ಲಿ ಅಬ್ಸರ್ವ್ ಮಾಡ್ತಾ ಹೋದ್ರೆ ಅಗೇನ್ ಸಾಲ್ವಿಯಾ ಅಂಡ್ ಫಿಗ್ which are pollinated by animals. ಪಾಲಿನೇಟಿಂಗ್ ಏಜೆಂಟ್ಸ್ ಯಾರಾದ್ರಲ್ಲಿ ಅನಿಮಲ್ಸ್ ಆದ್ರು. ಬಟ್ ಇಲ್ಲಿ ನೋಡಿ ಈವನ್ ಆಬ್ಸೆನ್ಸ್ ಆಫ್ ಪಾಲಿನೇಟಿಂಗ್ ಏಜೆಂಟ್ಸ್ ಇರೋದಿಲ್ಲ, ಆದ್ರೂ ಏನಾಗುತ್ತೆ ಸೀಡ್ ಸೆಟ್ಟಿಂಗ್ ಆಗಿದೆ. ಯಾವ್ದು ಎಕ್ಸಾಂಪಲ್ ಅಂತ ಕೇಳಿದ್ರಲ್ಲಿ ಇವರಿಬ್ರು ಪಾಸಿಬಿಲಿಟಿ ಆಗೋದಿಲ್ಲ, ಬಿಕಾಸ್ ಇವರಿಬ್ಬರಿಗೆ ಪಾಲಿನೇಷನ್ ಗೆ ಸಪೋರ್ಟ್ ಮಾಡುವಂತ ಏಜೆಂಟ್ ಯಾರು? ಅನಿಮಲ್ಸ್. ಅಗೇನ್ ಝೂಸ್ಟೆರಾ ಅಂದ್ಕೊಳ್ಳಿ, ಅಗೇನ್ ದಿ ಝೂಸ್ಟೆರಾ ವಿಚ್ ಆರ್ ಪಾಲಿನೇಷನ್ ಅಥವಾ ಮೈನ್ ಆಗಿ ವಿಚ್ ಆರ್ ಪಾಲಿನೇಟೆಡ್ ಬೈ ವಾಟರ್, ದಟ್ಸ್ ವೈ ಹೈಡ್ರೋಫಿಲಿ ಅಂತೇಳಿ ಏನ್ ಮಾಡ್ತೀವಿ ನಾವಿಲ್ಲಿ ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ ಕಾಮಲಿನಾ ಉಳ್ಕೊಂತು. ದಿಸ್ ಕಾಮಲಿನಾ ವಿಚ್ ಶೋ ದಿ 2 types of flower. One is chesmogamous flower and another one is clistogamous flower. Chesmogamous flower and clistogamous flowers are observed in camelina plants ಅಲ್ಲಿ ನಾವೇನ್ ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ದಟ್ ಮೀನ್ಸ್ ಇಲ್ಲಿ ಚೆಸ್ಮೋಗ್ಯಾಮಸ್ ಕ್ಲಿಸ್ಟೋಗ್ಯಾಮಸ್ ಅಬ್ಸರ್ವ್ ಮಾಡ್ತೀರಾ ಅಂದ್ರೆ ನೀವು ಆನ್ಸರ್ ಬರೀತಾ ಏನ್ ಮಾಡ್ತೀರಾ ಇಂಡಿಕೇಟ್ ಮಾಡ್ತಾ ದಿ ಚೆಸ್ಮೋಗ್ಯಾಮಸ್ ಮತ್ತೆ ಕ್ಲಿಸ್ಟೋಗ್ಯಾಮಸ್ ನ ಬರೀತಾ ದಿ ಆಂಥರ್ ಅಂಡ್ ಸ್ಟಿಗ್ಮಾ ಆರ್ ಕ್ಲೋಸ್ ಟು ಈಚ್ ಅದರ್. ಒಂದು ಪಾಯಿಂಟ್ ಹಾಕ್ತೀರಾ. ಅಗೈನ್ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಇಂಡಿಕೇಟ್ ಮಾಡ್ದ ಎಲ್ಲಿ ಚೆಸ್ಮೋಗ್ಯಾಮಸ್ ಮತ್ತೆ ಕ್ಲಿಸ್ಟೋಗ್ಯಾಮಸ್ ಅಲ್ಲಿ ಇಂಡಿಕೇಟ್ ಮಾಡ್ದ. ಅಗೈನ್ ಫಸ್ಟ್ ಒನ್ ಇಲ್ಲಿ the chesmogamous flower and clistogamous flower both are present in camelina. ಇದನ್ನ ನಾವೇನ್ ಮಾಡ್ತೀರಾ ಅಬ್ಸರ್ವ್ ಮಾಡ್ತೀರಾ. ಅಗೈನ್ ಇಲ್ಲಿ ನೋಡಿ ಪಾಯಿಂಟ್ ನೋಡ್ತಾ ಯಾವಾಗ ಚೆಸ್ಮೋಗ್ಯಾಮಸ್ ಮತ್ತೆ ಕ್ಲಿಸ್ಟೋಗ್ಯಾಮಸ್ ಪಾಯಿಂಟ್ ಬಂತು ಇದರಲ್ಲಿ ನಾವು ಮೈನ್ ಆಗಿ ಅಬ್ಸರ್ವ್ ಮಾಡ್ತಾ ದಿ ಆಂಥರ್ ಅಂಡ್ ಸ್ಟಿಗ್ಮಾ ವಿಚ್ ಆರ್ ಕ್ಲೋಸ್ ಟು ಈಚ್ ಅದರ್ ಒಂದು ಪಾಯಿಂಟ್. ಅಗೈನ್ ಎಕ್ಸ್ಪೋಸ್ಡ್ ಆಂಥರ್ ಅಂಡ್ ಸ್ಟಿಗ್ಮಾ ವಿಚ್ ಆರ್ ಪ್ರೆಸೆಂಟ್, ಎರಡೂ ಸಹ ಏನಾಗಿದೆ ಈ ಫ್ಲವರಿಂಗ್ ಪ್ಲಾಂಟ್ ಅಲ್ಲಿ ಪ್ರೆಸೆಂಟ್ ಇದೆ. ಹಾಗಾಗಿ ಏನಾಗುತ್ತೆ ಯಾವಾಗ ಮೆಚುರೇಷನ್ ಬಿಗಿನ್ ಆಗುತ್ತೆ ದೇ ಆರ್ ಪಾರ್ಟಿಸಿಪೇಟೆಡ್ ಇನ್ ಸೆಲ್ಫ್ ಪಾಲಿನೇಷನ್ ಅಲ್ಲಿ ಬೇಗ ಪಾರ್ಟಿಸಿಪೇಟ್ ಆಗುತ್ತೆ. ದೇ ಆರ್ ನಾಟ್ ಡಿಪೆಂಡಿಂಗ್ ಅಪಾನ್ ದಿ ಏಜೆಂಟ್ಸ್. ದಟ್ಸ್ ವೈ ದಿ ಕಾಮಲಿನಾ ವಿಚ್ ಶೋ ದಿ ಸೀಡ್ ಸೆಟ್ಟಿಂಗ್ ಇನ್ ದಿ ಆಬ್ಸೆನ್ಸ್ ಆಫ್ ಪಾಲಿನೇಟಿಂಗ್ ಏಜೆಂಟ್. ದಟ್ಸ್ ವೈ ಎ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ 15th ಕ್ವಶನ್. ಸೆಲೆಕ್ಟ್ ದಿ mismatched pair. Storage of pollen grains in -196 degree centigrade cryopreservation ಅಂತೇಳಿ ಕರಿತೀವಿ. It is a right method. Next, the pollen allergy example is carrot grass. Right answer. Chesmogamous means exposed anther and stigma. Chesmogamous flower. Right one. Xenogamy self pollination ಅಂತ ಹೇಳಿದ್ದಾರೆ. Xenogamy is cross pollination. That's why the mismatched one is D is the mismatched one. Okay, next question ನೋಡಿ. Pollen kit is generally found in. Pollen kit ಅನ್ಕೊಳ್ಳಿ. ಫಸ್ಟ್ ನಾವು ಇದ್ರ ಮೀನಿಂಗ್ ನೋಡ್ಬೇಕು. ಪೋಲನ್ ಕಿಟ್ ಅಂದ್ರೆ ಇನ್ಸೆಕ್ಟ್ ಪಾಲಿನೇಟಿಂಗ್ ಫ್ಲವರ್. ದಿ ಎಕ್ಸೈನ್ ಇಸ್ ಕವರ್ಡ್ ಬೈ. ಇನ್ಸೆಕ್ಟ್ ಪಾಲಿನೇಟಿಂಗ್ ಫ್ಲವರ್ ಏನಾಗುತ್ತೆ ಎಕ್ಸೈನ್ ಇಸ್ ಕವರ್ಡ್ ಬೈ ಯೆಲ್ಲೋ ಆಯಿಲಿ ಸ್ಟಿಕಿ ಲೇಯರ್. ಈಗ ಫಾರ್ ಎಕ್ಸಾಂಪಲ್ ಇದನ್ನ ಇನ್ಸೆಕ್ಟ್ ಪಾಲಿನೇಟಿಂಗ್ ಫ್ಲವರ್ ಅಂತ ಮಾಡಿ. ಈ ಇನ್ಸೆಕ್ಟ್ ಪಾಲಿನೇಟಿಂಗ್ ಫ್ಲವರ್ ಏನಾಗುತ್ತೆ ಎಕ್ಸೈನ್ ಅನ್ಕೊಳ್ಳೆ ಪೋಲನ್ ಗ್ರೈನ್ ರಿಲೀಸ್ ಆಗಿದೆ. ಈ ಏನು ಪೋಲನ್ ಗ್ರೈನ್ಸ್ ಅಲ್ಲಿ ಔಟರ್ ಮೋಸ್ಟ್ ಲೇಯರ್ ನೋಡ್ತೀರಾ ಎಕ್ಸೈನ್ ಅಂತ. ಎಕ್ಸೈನ್ ಇಸ್ ಕಂಪ್ಲೀಟ್ಲಿ yellow, sticky, oily layer is considered as pollen kit ಅಂತೇಳಿ ಕರಿತೀವಿ. Okay, this pollen kit was secreted by tapetum. tapetum ಏನ್ ಮಾಡುತ್ತೆ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಇಲ್ಲಿ ನೋಡಿ ಕ್ವಶನ್ ಏನು ಅಂದ್ರೆ ಈಗ ಪೋಲನ್ ಕಿಟ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಾಯ್ತು. ಪೋಲನ್ ಕಿಟ್ ಇಸ್ ಜನರಲಿ ಫೌಂಡ್ ಇನ್. ಈಗ ಅನಿಮೋಫಿಲಸ್ ಫ್ಲವರ್ ಅಂದ್ರೆ ದಿ ಪಾಲಿನೇಷನ್ ಥ್ರೂ ದಿ ವಿಂಡ್. ನೆಕ್ಸ್ಟ್ ಆರ್ನಿಥೋಫಿಲಸ್ ಮೀನ್ಸ್ ಬರ್ಡ್. ಮ್ಯಾಲಕೋಫಿಲಸ್ ಮೀನ್ಸ್ ಥ್ರೂ ಸ್ನೇಲ್ಸ್. ಎಂಟಮೋಫಿಲಸ್ ಮೀನ್ಸ್ ಥ್ರೂ ಇನ್ಸೆಕ್ಟ್ಸ್.
ಇಲ್ಲಿ ನಾವು ಇಂಡಿಕೇಟ್ ಮಾಡ್ತಾ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ನೋಡಿ ದಿ ಪೋಲನ್ ಕಿಟ್ ಇಸ್ ಜನರಲಿ ಫೌಂಡ್ ಇನ್ ನಾವು ಯಾವ್ದ್ರಲ್ಲಿ ಇಂಡಿಕೇಟ್ ಮಾಡ್ತೀವಿ ಅಂದ್ರೆ ವಿಚ್ ಈಸ್ ಪ್ರೆಸೆಂಟ್ ಇನ್ ಎಂಟಮೋಫಿಲಸ್ ಫ್ಲವರ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಅಟ್ಯಾಚ್ಮೆಂಟ್ ಪರ್ಪಸ್ ಏನ್ ಮಾಡುತ್ತೆ ಸಪೋರ್ಟ್ ಮಾಡುತ್ತೆ ದಟ್ಸ್ ವೈ ದಿ ಪೋಲನ್ ಕಿಟ್ ಈಸ್ ಜನರಲಿ ಅಬ್ಸರ್ವ್ಡ್ ಇನ್ ಎಂಟಮೋಫಿಲಸ್ ಫ್ಲವರ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ ಇದು 16th ಒನ್ ಆಯ್ತು ನೆಕ್ಸ್ಟ್ 17 ಕ್ವಶನ್ ನೋಡಿ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ವಾಟರ್ ಪಾಲಿನೇಟಿಂಗ್ ಪ್ಲಾಂಟ್ Zostera, water pollinating. Vallisneria, water pollinating. Hydrilla, water pollinating. That's why answer is cannabis, which are pollinated through the wind. That's why the right answer is cannabis. Okay, next nodi. 18th question. Spiny or sticky pollen grains and large attractively colored flowers are associated with. ಇಲ್ಲಿ ನೋಡಿ ಲಾರ್ಜ್ ಅಟ್ರಾಕ್ಟಿವ್ ಕಲರ್ಸ್ ಇದೆ ಅಂದ್ರೆ ಯಾರನ್ನ ಅಟ್ರಾಕ್ಟ್ ಮಾಡ್ತೀರ ಅಂದ್ರೆ ಇನ್ಸೆಕ್ಟ್ ನ ಅಟ್ರಾಕ್ಟ್ ಮಾಡ್ತೀಯಾರೆ ಇನ್ಸೆಕ್ಟ್ ನ ಅಟ್ರಾಕ್ಟ್ ಮಾಡ್ತಿರೋದು ಎಲ್ಲಿರುತ್ತೆ ಅಂದ್ರೆ ಮೈನ್ಲಿ ಡೈರೆಕ್ಟ್ ನಿಮಗೆ ಆನ್ಸರ್ ಸಿಕ್ತು ಇಟ್ ಈಸ್ ನಥಿಂಗ್ ಬಟ್ ಯಾವ್ದ್ರಲ್ಲಿ ಇರುತ್ತೆ ಅಂದ್ರೆ ಎಂಟಮೋಫಿಲ್ ನಾವೇನ್ ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ ಓಕೆ ಯಾಕಂದ್ರೆ ಇನ್ಸೆಕ್ಟ್ ನ ಅಟ್ರಾಕ್ಟ್ ಮಾಡಬೇಕು ಅಗೇನ್ ಸ್ಟಿಕಿ ಪೋಲನ್ ಗ್ರೈನ್ಸ್ ಏನ್ ಮಾಡುತ್ತೆ ಅಟ್ಯಾಚ್ ಆಗುತ್ತೆ ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ಪಾಲಿನೇಷನ್ ಪರ್ಪಸ್ ಮೈನ್ಲಿ ದೇ ಆರ್ ಅಸೋಸಿಯೇಟೆಡ್ ವಿತ್ ಎಲ್ಲಿ ಅಸೋಸಿಯೇಟೆಡ್ ಆಗಿದ್ರೆ ಎಂಟಮೋಫಿಲ್ ನಾವೇನ್ ಮಾಡ್ತೀವಿ ಇದನ್ನ ಅಬ್ಸರ್ವ್ ಮಾಡ್ತೀವಿ ಓಕೆ ಇದು 18th ಒನ್ ಆಯ್ತು ನೆಕ್ಸ್ಟ್ ಒನ್ ನೋಡಿ 19th ಕ್ವಶನ್ ಇಫ್ an endosperm cell of an angiosperm contain 24 chromosomes the number of chromosome in each cell of the root will be ಈಗ ಫಾರ್ ಎಕ್ಸಾಂಪಲ್ ಎಂಡೋಸ್ಪರ್ಮ್ ಅಂದ್ಕೊಡ್ಲೆ ಈಗ ಡಬಲ್ ಫರ್ಟಿಲೈಸೇಷನ್ ಆಗಿದೆ ಡಬಲ್ ಫರ್ಟಿಲೈಸೇಷನ್ ಆದ್ಮೇಲೆ ನಿಮಗೆ ಎರಡು ಪ್ರಾಡಕ್ಟ್ ಸಿಕ್ಕಿದೆ ಒಂದು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಪೆನ್ ಇನ್ನೊಂದು ಝೈಗೋಟ್ ಸಿಂಗಮಿ ಪ್ರೋಸೆಸ್ ಮೂಲಕ ಅವೈಲಬಲ್ ಆಗಿದೆ ಈ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಏನಾಗುತ್ತೆ ಡೆವಲಪ್ಡ್ ಇಂಟು ಫಾರ್ಮ್ ಎಂಡೋಸ್ಪರ್ಮ್ ಓಕೆ ಎಂಡೋಸ್ಪರ್ಮ್ ಅಂದ್ಕೂಡಲೇ ಇಟ್ ಈಸ್ ಆನ್ ಟ್ರಿಪ್ಲಾಯ್ಡ್ ಸ್ಟ್ರಕ್ಚರ್ ಎಂಡೋಸ್ಪರ್ಮ್ ಅಂದ್ಕೂಡಲೇ ಟ್ರಿಪ್ಲಾಯ್ಡ್ ಸ್ಟ್ರಕ್ಚರ್ ಬಿಕಾಸ್ ಇಟ್ಸ್ ಟ್ರಿಪ್ಲಾಯ್ಡ್ ಫ್ಯೂಷನ್ ಟ್ರಿಪ್ಲಾಯ್ಡ್ ಸ್ಟ್ರಕ್ಚರ್ ಅಂದ್ರೆ 3n ಇಲ್ಲಿ ನೋಡಿ if an endosperm cell of an angiosperm contain 24 chromosome ಎಂಡೋಸ್ಪರ್ಮ್ ಅಂದ್ರೆ 3n contain 24 chromosome ಇಲ್ಲಿ ನಾವು ಹ್ಯಾಪ್ಲಾಯ್ಡ್ ನಂಬರ್ ಹಾಕ್ತೀವಿ ಅಂದ್ರೆ 3n is equal to 24 ಅಂದ್ರೆ n is equal to 8 ಈಗ ನಮಗೆ n ಸಿಕ್ತು n is equal to 8 the number of chromosomes in each cell of the root will be the root is diploid that's why 16 the answer is C 16 chromosome will present in root andre the number of chromosome in each cell of the root will be 16 ಅಂತ ನಾವೇನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ C is the right answer